ಕೇಂದ್ರ ಸಚಿವ ಸೋಮಣ್ಣವ್ರು ಭೇಟಿಯಾಗಿದ್ರಿ. ಅಶೋಕಪುರಂ ರೈಲ್ವೆ ಸ್ಟೇಷನ್ ಹೆಸರು ಬದಲಾವಣೆ ಮಾಡಬೇಕು ಅಂತ ಏನಾದ್ರು ಮನವಿ ಕೊಟ್ರ ಹೇಗೆ? ನಾನು 2019ರಲ್ಲಿ 2ನೇ ಬಾರಿ ಸಂಸದನಾದ ನಂತರ ಮೈಸೂರು ಮುಖ್ಯ ರೈಲ್ವೆ ಸ್ಟೇಷನ್ ನ ಅಭಿವೃದ್ಧಿಗೆ 356 ಕೋಟಿ ರೂಪಾಯಿನ ತಗೊಂಡ್ಬಂದು ಅದನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಅಂತ ಶುರು ಮಾಡಿದೆ. ಕೇಂದ್ರ ಸರ್ಕಾರದಿಂದ ಮೋದಿ ಅವರನ್ನ ಮನವೊಲಿಸಿ ಅಷ್ಟು ಹಣವನ್ನ ತಗೊಂಡ್ಬಂದೆ. ಮೈಸೂರಲ್ಲಿ ಇನ್ನೊಂದು ಸ್ಟೇಷನ್ ಅಶೋಕಪುರಂ ಸ್ಟೇಷನ್ ಕೂಡ ಇದೆ. ಆದ್ರೆ ಅಶೋಕಪುರಂ ಸ್ಟೇಷನ್ ಹೇಗಿತ್ತು ಅಂದ್ರೆ ಪಾಳ ಬಿದ್ದಿತ್ತು. ಅಲ್ಲಿ ಬರೀ ಒಂದು ಗೂಡ್ ಶೆಡ್ ಮಾತ್ರ ಇತ್ತು. ಅಶೋಕಪುರಂ ಅನ್ನು ಕೂಡ ನಾವು ಮೈಸೂರಿನ ಸೆಕೆಂಡ್ ರೈಲ್ವೆ ಸ್ಟೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ 34 ಕೋಟಿ ರೂಪಾಯಿ ತಗೊಂಡ್ಬಂದು ಅದರಲ್ಲಿ 4 ಸ್ಟೇಬ್ಲಿಂಗ್ ಮತ್ತು ಪಿಟ್ ಲೈನ್ ಗಳನ್ನ ಮಾಡಿಸಿ, ಹೊಸದಾಗಿ ಪ್ಲಾಟ್ಫಾರ್ಮ್ ಗಳನ್ನ ಮಾಡಿಸಿ, ಪಕ್ಕದಲ್ಲಿರುವಂತಹ ವಯಸ್ಕರ ಶಿಕ್ಷಣ ಇಲಾಖೆ ಕೊಟ್ಟಿದ್ದಂತ ಜಾಗವನ್ನು ಕೂಡ ನಮ್ಮ ಸುಪರ್ದಿಗೆ ತೆಗೆದುಕೊಂಡು ಆ ಸ್ಟೇಬ್ಲಿಂಗ್ ಲೈನ್ ಗಳನ್ನ ವಿಸ್ತರಣೆನ ಮಾಡಿ ಹೊಸ ಸ್ಟೇಷನ್, ಹೊಸ ಎಂಟ್ರಿನ ಮಾಡಿಸಿದೆ. ಇವತ್ತು ಅಶೋಕಪುರಂ ರೈಲ್ವೆ ಸ್ಟೇಷನ್ ಅದ್ಭುತವಾಗಿ ಅಭಿವೃದ್ಧಿಯನ್ನು ಹೊಂದಿದೆ. 2022ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಭಾರತದಾದ್ಯಂತ ಇರುವಂತಹ ರೈಲ್ವೆ ಸ್ಟೇಷನ್ ಗಳನ್ನ ಮತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ, ಪುನರ್ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರವಾಗಿ ಅಮೃತ್ ಭಾರತ್ ಸ್ಟೇಷನ್ ಅಂತ ಒಂದು ಹೊಸ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ರು. ಈಗ 2024ರಲ್ಲಿ ಅದರದ್ದು 2ನೇ ಹಂತನೂ ಕೂಡ ಅನೌನ್ಸ್ ಆಗಿದೆ. ಕರ್ನಾಟಕದಲ್ಲಿ ಸುಮಾರು 61 ಸ್ಟೇಷನ್ ಗಳನ್ನ ಈ ಅಮೃತ್ ಭಾರತ್ ಸ್ಟೇಷನ್ ಅಡಿ, ಈ ಒಂದು ಯೋಜನೆ ಅಡಿ ಅಭಿವೃದ್ಧಿಯನ್ನ ಮಾಡಲಾಗ್ತದೆ. ಹಾಗೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಸಾಹೇಬರು ಬಂದಿರುವಂತಹ ಸಂದರ್ಭದಲ್ಲಿ ನಮ್ಮ ಕೆಜಿ ಕೊಪ್ಪಲಿನ ರೈಲ್ವೆ ಅಂಡರ್ ಪಾಸ್ ಏನಿದೆ ಅದನ್ನ ವಿಸ್ತರಣೆ ಮಾಡಬೇಕು, ಅಲ್ಲಿ 2 ಬಾಕ್ಸ್ ಗಳು ಬೇಕು, ಅಲ್ಲಿ ಕಂಜೆಷನ್ ಆಗಿದೆ, ಅದನ್ನು ಮಾಡಿಕೊಡಿ. ಹಾಗೆ ಯಶವಂತಪುರ ಬಾರ್ಮೇರ್ ಟ್ರೈನ್ ಏನಿದೆ ಅದನ್ನ ಮೈಸೂರಿಗೆ ವಿಸ್ತರಣೆ ಮಾಡಬೇಕು, ಯಾಕಂದ್ರೆ ಲೈಯಿಂಗ್ ಓವರ್ ಪೀರಿಯಡ್ ಬೆಂಗಳೂರಿನಲ್ಲಿ ಸಾಕಷ್ಟು ಇರೋದ್ರಿಂದ ಮೈಸೂರಿಗೂ ಅನುಕೂಲ ಆಗುತ್ತೆ, ಅದನ್ನ ಎಕ್ಸ್ಟೆನ್ಷನ್ ಮಾಡಿ. ಹಾಗೆ ನಮ್ಮ ಅಶೋಕಪುರಂ ಸ್ಟೇಷನ್ ಅನ್ನ ಅಮೃತ್ ಭಾರತ್ ಸ್ಕೀಮ್ ನಡಿ ಸೇರಿಸ್ಕೊಡಿ, ಇನ್ನೊಂದು 30-40 ಕೋಟಿ ಎಕ್ಸ್ಟ್ರಾ ಬರುತ್ತೆ. ಅದರಿಂದ ನಾವು ಎಸ್ಕಲೇಟರ್ ಗಳು, ಲಿಫ್ಟ್ ಗಳು, ಹಾಗೆ ಫುಟ್ ಓವರ್ ಬ್ರಿಡ್ಜ್ ಗಳು, ಹಾಗೆ ಒಂದ್ ಸ್ಟೇಷನ್ ಒಂದ್ ಪ್ರಾಡಕ್ಟ್ ಅಂತ ಒಂದು ಸ್ಕೀಮ್ ಇದೆ. ಅದ್ರ ಕಿಯೋಸ್ ಗಳನ್ನ ಇಡಬಹುದು, ಸಬ್ವೇ ಗಳನ್ನ ಮಾಡಬಹುದು. ಇದಕ್ಕೆಲ್ಲ ದುಡ್ಡು ಸಿಕ್ಕುತ್ತೆ. ಅದು ಇನ್ನೂ ಕೂಡ ಚಂದವಾಗಿ ಅದನ್ನ ಡೆವಲಪ್ ಮಾಡಬಹುದು. ಅದಕ್ಕೋಸ್ಕರ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಡಿ ಅದನ್ನ ಸೇರಿಸ್ಕೊಡಿ ಅಂತ ಹೇಳಿದೆ. ಇದನ್ನ ಹೆಸರು ಬದಲಾಯಿಸೋದಲ್ಲ, ಅಮೃತ್ ಭಾರತ್ ಸ್ಕೀಮ್ ಅಂತಂದ್ರೆ ಅದೊಂದು ಯೋಜನೆ. ಆ ಯೋಜನೆ ಅಡಿ ಕರ್ನಾಟಕದ 61 ಸ್ಟೇಷನ್ ಗಳನ್ನ ಸೇರಿಸಿ ಅವುಗಳ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಅಶೋಕಪುರಂ ರೈಲ್ವೆ ಸ್ಟೇಷನ್ ಸೇರಿಸ್ತು ಅಂತ ಹೇಳಿದ್ರೆ ಇನ್ನೊಂದು 30-40-50 ಕೋಟಿವರೆಗೂ ದುಡ್ಡು ಬರುತ್ತೆ. ಅದು ಇನ್ನೂ ಚಂದವಾಗಿ ಮಾಡಬಹುದು. ಮೈಸೂರಿನ ಸೆಕೆಂಡ್ ರೈಲ್ವೆ ಸ್ಟೇಷನ್ ಆಗಿ ಈಗ ಆಲ್ರೆಡಿ ಮಾಡಿದೀವಿ. ಮೈಸೂರು ಮೇನ್ ರೈಲ್ವೆ ಸ್ಟೇಷನ್ ಬರುವಂತ ಎಲ್ಲಾ ಪ್ಯಾಸೆಂಜರ್ ಟ್ರೈನ್ ಗಳನ್ನು ಅಶೋಕಪುರಂ ಇಂದ ನಾವು ಸ್ಟಾರ್ಟ್ ಮಾಡ್ತು ಅಂತಂದ್ರೆ, ಮೈಸೂರು ಮೇನ್ ರೈಲ್ವೆ ಸ್ಟೇಷನ್ ಇಂದ ಅಶೋಕಪುರಂ ವರೆಗೂ ರೈಲ್ವೆನ ಡಬ್ಲಿಂಗ್ ಮಾಡ್ತು ಅಂತಂದ್ರೆ ಇಡೀ ಮೈಸೂರಿಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ಈ ಮನವಿನ ಮಾಡ್ಕೊಟ್ಟಿದ್ದೀನಿ. ಆದ್ರೆ ಕೆಲವರು ಇದನ್ನ ಅಪಾರ್ಥನ ಮಾಡ್ಕೊಂಡು ಅಶೋಕಪುರಂ ರೈಲ್ವೆ ಸ್ಟೇಷನ್ ನ ಹೆಸರನ್ನೇ ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ ಈ ರೀತಿ ತಪ್ಪು ಮಾಹಿತಿಯನ್ನು ಹರಿಬಿಡ್ತಾ ಇದ್ರಿ. ದಯವಿಟ್ಟು ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಅಶೋಕಪುರಂ ಸ್ಟೇಷನ್ ಈಗ 5 ವರ್ಷಗಳ ಹಿಂದೆ ಹೇಗಿತ್ತು ಅಂತ ನೀವು ನೋಡಿದ್ರಿ, ಪಾಳ ಬಿದ್ದಂಗಿತ್ತು. ಅದು 34 ಕೋಟಿ ತಗೊಂಡ್ಬಂದು ಡೆವಲಪ್ ಮಾಡಿಸಿರೋ ನಾನೇ. ಇವತ್ತು ಕೂಡ ನಮ್ಮ ಕೇಂದ್ರ ಸಚಿವರು ಸೋಮಣ್ಣ ಸಾಹೇಬ್ರು ಇರೋದ್ರಿಂದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅದನ್ನ ಸೇರಿಸ್ತು ಅಂದ್ರೆ ಇನ್ನೊಂದಷ್ಟು ಎಕ್ಸ್ಟ್ರಾ ಫಂಡ್ ಬರುತ್ತೆ. ಇನ್ನೂ ಚೆನ್ನಾಗಿ ಆ ಸ್ಟೇಷನ್ ನ ಡೆವಲಪ್ ಮಾಡುವಂತ ಉದ್ದೇಶದಿಂದಾಗಿ ನನ್ನೆ ಅದನ್ನ ಮನವಿ ಕೊಟ್ಟಿದ್ದೀನಿ. ಈ ಹಿಂದೆ ಅದೇ ಮನವಿಯನ್ನ ನಾನು ಮಹಾರಾಜರಿಗೂ ಕೊಟ್ಟಿದ್ದೆ, ಸೋಮಣ್ಣ ಸಾಹೇಬ್ರು ಬಂದಿದ್ದಾರಲ್ಲ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೆ. ಅದಕ್ಕೊಂದು ಅಪ್ರೂವಲ್ ಸಿಕ್ತು ಅಂತ ಹೇಳಿದ್ರೆ ಇನ್ನೂ ಚಂದವಾಗಿ ಅಶೋಕಪುರಂ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗುತ್ತೆ. ಇದ್ರ ಬಗ್ಗೆ ಅಪಾರತ ಬೇಡ. ನಿಮ್ಮ ವಿರುದ್ಧ ನಿರಂತರವಾಗಿ ಈ ರೀತಿ ಅಪಪ್ರಚಾರ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಅಂತ ನನ್ನ ವಿರುದ್ಧ ನೀವೇನಾದ್ರೂ ರಾಜಕೀಯವಾಗಿ ಟೀಕೆ ಮಾಡಿ ನಂಗೇನು ಬೇಸರ ಇಲ್ಲ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಆದ್ರೆ ಮೈಸೂರಿನ ಅಭಿವೃದ್ಧಿ ವಿಚಾರದಲ್ಲಿ 10 ವರ್ಷದಲ್ಲಿ ನಾನು ಏನೇನು ಕೆಲಸ ಮಾಡಿದೀನಿ ಅಂತ ನಿಮ್ಗೆ ಗೊತ್ತಿದೆ. ಬೆಂಗಳೂರು ಮೈಸೂರು ಹೈವೇ ಇಂದ, ಮೈಸೂರಿಂದ ಮಡಿಕೇರಿಗೆ ಹೋಗೋ ಹೈವೇ ಇಂದ, ರಿಂಗ್ ರೋಡ್ ಇಂದ, ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯಿಂದ, ಹಾಗೆ ಎಕ್ಸಿಬಿಷನ್ ಗ್ರೌಂಡ್ ಇಂದ ಏನೇನು ಯೋಜನೆಗಳನ್ನ ತಂದಿದ್ದೀನಿ ಅಂತ ನೀವು ನೋಡಿದಿರಿ. ಮೈಸೂರಿನ ಅಭಿವೃದ್ಧಿ ಅಷ್ಟೇ ನನ್ನ ಚಿಂತೆ. ನನಗೆ ಅಧಿಕಾರ ಇರ್ಲಿ ಇಲ್ದಲೇ ಇರ್ಲಿ, ಮೈಸೂರು ಜನರ ಮತ್ತು ಕೊಡಗಿನ ಜನರ ಋಣ ನನ್ನ ಮೇಲಿದೆ. ಅದನ್ನ ತೀರ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ. ನಾನು ಟಿಪಿಕಲ್ ರಾಜಕಾರಣಿ ಅಲ್ಲ, ನಾನೊಬ್ಬ ಜರ್ನಲಿಸ್ಟ್ ಬೇಸಿಕಲಿ. ಹಾಗಾಗಿ ನನಗೆ ಅಭಿವೃದ್ಧಿ ಅಷ್ಟೇ ನನಗೆ ಗೊತ್ತಿರುವಂತದ್ದು. ನನಗೆ ಇವತ್ತು ಅಧಿಕಾರ ಇಲ್ಲದೆ ಇದ್ರು ಕೂಡ ಹೋರಾಟ ಬಲದಿಂದ ನಾನು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಫ್ಲೆಕ್ಸ್ ನ ತೆಗೆಸ್ತೆ. ಯಾಕಾಗಿ ತೆಗಿಸ್ತೆ? ಮೈಸೂರು ಸ್ವಚ್ಛವಾಗಿರ್ಬೇಕು ಅನ್ನೋ ಕಾರಣಕ್ಕೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಪೈಪ್ ಲೈನ್ ನಾನೇ ತಂದಿ ಪ್ರಾಜೆಕ್ಟ್ ಅಡ್ಡ ಹಾಕಿದ್ರು. ಇವತ್ತು ಗ್ಯಾಸ್ ಪೈಪ್ ಲೈನ್ ಅಗತ್ಯ ಏನಿದೆ ಅಂತ ಜನಕ್ಕೆ ಅರ್ಥವಾಗಿದೆ. ಅದನ್ನು ಕೈಗೆತ್ಕೊಂಡು ಅದನ್ನು ಮಾಡಿಸ್ತೀನಿ. ರಿಂಗ್ ರೋಡ್ ಗಬ್ಬೆಳಿಸಿದರೆ ಅದನ್ನು ಸರಿ ಮಾಡಿಸ್ತೀನಿ. ಅಧಿಕಾರ ಇದ್ದಾಗ ಅಧಿಕಾರದ ಬಲದಿಂದ ಮಾಡಿಸ್ತಾ ಇದ್ದೆ, ಈಗ ಅಧಿಕಾರ ಇಲ್ಲ, ಹೋರಾಟದ ಬಲದಿಂದ ಮಾಡಿಸ್ತೀನಿ. ಬಟ್ ನಿರಂತರವಾಗಿ ಮೈಸೂರು ಮತ್ತು ಕೊಡಗಿನ ಜನರ ಸೇವೆಯನ್ನು ಮಾಡ್ತಾನೆ ಇರ್ತೀನಿ.